ಬೈಕ್ ಟ್ಯಾಕ್ಸಿ ದುನಿಯಾ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಂತಹ ಬ್ಯುಸಿ ಸಿಟಿಯಲ್ಲಿ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸಲಿಕ್ಕೆ ಈಗ ಮತ್ತೊಂದು ವರದಾನ, ಮತ್ತೊಂದು ಉಪಾಯ, ಮತ್ತೊಂದು ಪರಿಹಾರ ಮಾರ್ಗವಾಗಿ ಬೈಕ್ ಟ್ಯಾಕ್ಸಿ ಸೇವೆ ಲಭ್ಯವಾಗ್ತಾ ಇರುವಂತದ್ದು. ಈ ಸೇವೆ ಹೇಗೆ ಸಾಗುತ್ತೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಬನ್ನಿ ಚರ್ಚೆನ ಮುಂದುವರಿಸೋಣ. ಪ್ರಜ್ವಲ್ ಅವರೇ, ನೀವು ಆಗ್ಲೇ ಹೇಳ್ತಾ ಇದ್ರಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಬೆಳಗಿನ ಸಂಜೆವರೆಗೆ ಇರುತ್ತೆ ಅಂತನ್ನುವಂಥದ್ದು. ಜೊತೆಗೆ ಪ್ರಯಾಣಿಕರ ಅನುಕೂಲಕ್ಕೂ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀರಿ. ಆದರೆ ಇದರಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಳ್ತಾ ಇದ್ದೀರಾ? ಬೈಕ್ ಅಥವಾ ಯೂಶುವಲ್ ಬೈಕ್, ಸಾಮಾನ್ಯ ಬೈಕ್ಗಳೇ ಇರ್ತವ ಸವಾರಿಗೆ ಹೇಗೆ ಅಂತ? ಬೈಕ್ಗಳು ಸಾಮಾನ್ಯವಾಗಿ ಇರುತ್ತೆ. ಬೈಕ್ ಮ್ಯಾನುಫ್ಯಾಕ್ಚರರ್ಸು ಬೈಕ್ ಚಾಸಿ ಸೇಫ್ಟಿ ಆಗಿರ್ಲಿ ಅಂತ ಮಾಡ್ಕೊಡ್ತಾರೆ. ನಾವು ಅದರಲ್ಲಿ ಅಡಿಷನ್ಸ್ ಏನಂದ್ರೆ ಹೆಲ್ಮೆಟ್ ಹಾಕೊಳ್ಳಕ್ಕೆ ಒಂದು ಹೋಲ್ಡರ್ ಹಾಕೊಂತೀವಿ, ಪ್ಲಸ್ ಒಂದು ಬ್ಯಾಗ್ ಹಾಕೊಂತೀವಿ ರೈನ್ ಕೋಟ್ ಹಾಕೊಳ್ಳಕ್ಕೆ, ಪ್ಲಸ್ ಫಸ್ಟ್ ಏಡ್ ಕಿಟ್ ಅನ್ನ ಎನ್ಶೋರ್ ಮಾಡ್ಕೊಂತೀವಿ. ಆ ಫಸ್ಟ್ ಏಡ್ ಕಿಟ್ ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ ಇರಲಿ ಅಂತ. ಅದ್ ಬಿಟ್ಟಾಗಿ ದೇರ್ ಇಸ್ ನೋ ಚೇಂಜಸ್ ಇನ್ ದ ಬೈಕ್. ಬೈಕ್ ಹಂಗೆ ಇರುತ್ತೆ, ಬಟ್ ಇನ್ಸ್ಪೆಕ್ಷನ್ ಮಾಡಿ ಇಂಡಿಕೇಟರ್ಸ್ ವರ್ಕ್ ಆಗತ್ತೋ, ಗೇರ್ಸ್ ಕರೆಕ್ಟ್ ಆಗಿ ವರ್ಕ್ ಆಗತ್ತೋ, ಎರಡು ಬ್ರೇಕ್ ಕರೆಕ್ಟ್ ಆಗಿ ವರ್ಕ್ ಆಗತ್ತೋ ಇಲ್ವೋ ಅಂತ ನಾವು ಅದನ್ನ ಥೋರವಾಗಿ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಬೈಕ್ ಅನ್ನ ರೋಡ್ ಮೇಲೆ ಬಿಡೋದು. ಬಟ್ ಈ ಸೇವೆ ತೆಗೆದುಕೊಳ್ಳೋದು ಹೇಗೆ ಅಂತ, ಜನ ಯಾವ ರೀತಿ ಪಡೆದುಕೊಳ್ಬಹುದು ಈ ಸರ್ವಿಸ್ ನ? ಎ ಟ್ಯಾಕ್ಸಿ ಅಂತ ಒಂದು ಆ್ಯಪ್ ಇದೆ, HEYATAXI ಟ್ಯಾಕ್ಸಿ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಇದು ತುಂಬಾ ಎರಡು ತರ ಇದೆ. ಒಂದು ಪಿಕ್ ಮೀ ನೌ, ಪಿಕ್ ಮೈ ಪಾರ್ಸಲ್. ನೀವು ಪ್ಯಾಸೆಂಜರ್ನು ಪಿಕ್ ಮಾಡ್ಬೋದು, ಇಲ್ಲ ನಿಮ್ಗೆ ಏನೋ ಅರ್ಜೆಂಟ್ ಏನೋ ಒಂದು ಪಾರ್ಸಲ್ ಕೊಡಬೇಕು, ಅದನ್ನು ನಾವು ತಗೊಳ್ತೀವಿ. ಈ ತರ ಎರಡು ತರ ಆ್ಯಪ್ ಇದೆ. ಫಸ್ಟ್ ಪಿಕ್ ಮೀ ನೌ ಅಂದ್ರೆ ಅವ್ರು ಯಾವ ಲೊಕೇಶನ್ ಇರ್ತಾರೆ ಆ ಲೊಕೇಶನ್ ನಮಗೆ ಡ್ರೈವರ್ಸ್ಗೆ ಮೆಸೇಜ್ ಆಗುತ್ತೆ. ಈ ತರ ನಾವು ಆ್ಯಪ್ ಇದು ಮಾಡಿದೀವಿ. ಅವ್ರೀಗ ಫಾರ್ ಎಕ್ಸಾಂಪಲ್ ಈ ಗಾಂಧಿನಗರದ ಬುಕ್ ಮಾಡಿದ್ರೆ ಅವ್ರಿಗೆ ಆಟೋಮೆಟಿಕ್ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ನಮ್ಮ ರೈಡರ್ಸ್ಗೆ ಹೋಗುತ್ತೆ. ರೈಡರ್ಸ್ಗೆ 1 ನಿಮಿಷ ಟೈಮ್ ಇರುತ್ತೆ. ಸೊ ಆ 1 ನಿಮಿಷ ಅವ್ರು ಅಕ್ಸೆಪ್ಟ್ ಮಾಡಬೇಕು. ಅವ್ರು ಅಕ್ಸೆಪ್ಟ್ ಮಾಡಲಿ ಅಂದ್ರೆ ಇನ್ನೊಬ್ಬ ರೈಡರ್ ಹೋಗುತ್ತೆ, ಯಾರು ನಿಯರೆಸ್ಟ್ ಇದ್ದಾರೆ. ಸೊ ಈ ತರ ಸರ್ಕ್ಯುಲೇಟ್ ಆಗುತ್ತೆ, ಆಲ್ ಓವರ್ ಬ್ಯಾಂಗ್ಳೂರ್ ಈ ತರ ಸರ್ಕ್ಯುಲೇಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ನಿಮ್ಗೆ ಯಾರು ಪ್ಯಾಸೆಂಜರ್ ಬುಕ್ ಮಾಡಿದ್ದಾರೆ ಅವ್ರ ಫೋನ್ ನಂಬರ್ ಬರುತ್ತೆ. ಸೊ ನಮ್ಮ ರೈಡರ್ಸ್ ಫೋನ್ ಮಾಡ್ತಾರೆ ಅವ್ರಿಗೆ, ಸರ್ ನಾವು ಈ ತರ ನಾವು ಎ ಟ್ಯಾಕ್ಸಿಯಿಂದ ಫೋನ್ ಮಾಡ್ತಾ ಇದೀವಿ, ನೀವು ಎಲ್ಲಿದ್ದೀರಾ ಸರ್ ಅಂತ ಅವರು ಎಲ್ಲ ವಿಚಾರಿಸ್ಕೊಳ್ತಾರೆ. ಸೊ ನೋಡಪ್ಪ ನಾವು ಈ ತರ ಇದೀವಿ ಅಂತ ಅವರು ಎಲ್ಲಿ ಅವ್ರ ಡೆಸ್ಟಿನೇಷನ್ ಹೇಳಿದ್ರೆ ಅವ್ರಲ್ಲಿ ಬಂದು ಪಿಕ್ ಮಾಡ್ಕೊಂಡು ಡೆಸ್ಟಿನೇಷನ್ಗೆ ಬಿಡ್ತಾರೆ. ಈ ತರ ನಮ್ಮ ಆ್ಯಪ್ ಇದೆ. ಆ್ಯಪ್ ತುಂಬಾ ಸಿಂಪಲ್. ಒಂದು ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಬೇಕಷ್ಟೇ. ಎ ಟ್ಯಾಕ್ಸಿ ಅಂತಿದೆ, ಪ್ಲೇ ಸ್ಟೋರ್ಸ್ ಅಲ್ಲಿ ಆಗಿರ್ಬೋದು, ಐಫೋನ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ. ಬಟ್ ಇಲ್ಲಿ ಇದು ಎಷ್ಟು ಜನ ಈ ಸರ್ವಿಸ್ಗೋಸ್ಕರ ಈಗ ಬೈಕ್ ಸವಾರಿ ರೈಡರ್ಸ್ ಇರುವಂತದ್ದು? ಯಾಕಂದ್ರೆ ಎಲ್ಲಾ ಏರಿಯಾಗಳನ್ನು ಕವರ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ. ರೈಡರ್ಸ್ ಬಂದ್ಬಿಟ್ಟು ಸದ್ಯಕ್ಕೆ 25 ರೈಡರ್ಸ್ ನಮ್ಮ ಹತ್ರ ಇದ್ದಾರೆ. ಅವ್ರನ್ನ ಏರಿಯಾಗಳಲ್ಲಿ ಡಿಪ್ಲಾಯ್ ಮಾಡಿದೀವಿ. ಈಗ ನಮ್ದು ಮೇಜರ್ ಟ್ರಿಪ್ಗಳು, ಮೇಜರ್ ಪ್ಯಾಸೆಂಜರ್ಸು ಬರ್ತಾ ಇರೋದು BTM, ಕೋರ್ಮಂಗ್ಲ ಅಂತ ಹೈ ಟ್ರಾಫಿಕ್ ಏರಿಯಾಸ್ ಇಂದ. ಸೊ ಆ ಹೈ ಟ್ರಾಫಿಕ್ ಏರಿಯಾ ನಾವು ಕರೆಕ್ಟ್ ಆಗಿ ಕವರ್ ಮಾಡ್ಕೊಂಡಿದೀವಿ. ಪ್ಲಸ್ ಅದಾದ್ಮೇಲೆ ಮಾರತಹಳ್ಳಿ, ವೈಟ್ ಫೀಲ್ಡ್ ಆ ಕಡೆನೂ ರೈಡರ್ಸ್ ಅನ್ನ ಡಿಪ್ಲಾಯ್ ಮಾಡಿದೀವಿ. ಸೊ ಟೈಮ್ ನ ಬೈಫರ್ಕೇಟ್ ಮಾಡ್ಕೊಂಡು 8:30 to 12:30 ಪ್ಲಸ್ 4:30 to 4 o'clock to 10 o'clock. ಆವಾಗ ಜಾಸ್ತಿ ಪ್ಯಾಸೆಂಜರ್ಸ್ ಬರ್ತಾರೆ, ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಆವಾಗ 2 to 3 ಬೈಕರ್ಸ್ ನ ಪರ್ ಏರಿಯಾ ಡಿಪ್ಲಾಯ್ ಮಾಡಿಬಿಟ್ಟು ಅವ್ರಿಗೆ 6 ಕಿಲೋಮೀಟರ್ ರೇಡಿಯಸ್ ಕೊಟ್ಬಿಟ್ಟು 6 to 10 ಕಿಲೋಮೀಟರ್ ರೇಡಿಯಸ್ ಕೊಟ್ಬಿಟ್ಟು ಹಂಗೆ ಆಪರೇಟ್ ಮಾಡಿಸ್ತಿದೀವಿ. ಓಕೆ, ಶಿವಕುಮಾರ್ ಅವರೇ, ಇದು ಈ ಸವಾರಿ ಈಗ ಬೈಕ್ ಬರುತ್ತೆ, ಹತ್ಕೊಂಡು ಹೋಗ್ತೀವಿ ಅಂತಂದ್ರೆ ಎಲ್ಲರೂ ಇದಕ್ಕೆ ಒಪ್ಕೊಳ್ತಾರೆ ಅಂತ ಅನ್ಸುತ್ತಾ? ಸೇಫ್ಟಿ ವೈಸ್ ಈಗಿನ ಇರುವಂತಹ ರಸ್ತೆಗಳನ್ನ ನೋಡ್ತಾ ಇದ್ದಾಗ, ಗುಂಡಿ ಹೊಂಡಗಳನ್ನ ನೋಡ್ತಾ ಇದ್ದಾಗ ಬೈಕ್ ಸವಾರಿಗೆ ಸೇಫಾ ಬೆಂಗಳೂರು ಅನ್ನೋ ಪ್ರಶ್ನೆ ಒಂದ್ ಕಡೆ, ಇನ್ನೊಂದ್ ಕಡೆ ಅದೊಂದು ಸರ್ವಿಸ್ ಆಗಿ ನಮಗೆ ಸಿಗುತ್ತೆ ಅಂತಂದಾಗ ಇದೆಲ್ಲವನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬ ಸಾರ್ವಜನಿಕರ ದೃಷ್ಟಿಕೋನದಿಂದ ನೋಡಿದಾಗ? ಸದ್ಯಕ್ಕೆ ಇವಾಗ ಇರೋವಂಥ ರಸ್ತೆ ಇದರಲ್ಲಿ ಜನಗಳು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಗಾಡಿಗಳು ಹತ್ತಲಿಕ್ಕೆ. ಜೊತೆಗೆ ಸದ್ಯಕ್ಕೆ ಇವಾಗ ಏನು ಎಲ್ಲೂ ಕೂಡ ಸ್ಪಾಟ್ ಹೋಲ್ಸ್ ಏನು ಇದಾವೆ ಸರಿಯಾಗಿ ಯಾರೂ ಫಿಲ್ಅಪ್ ಮಾಡಲಿಲ್ಲ. ಬಟ್ ಜೊತೆಲಿ ಏನು ಈ 2 ವೀಲರ್ಸ್ ಟ್ಯಾಕ್ಸಿಗಳಲ್ಲಿ ರೈಡ್ ಮಾಡೋಂಥ ಸಂದರ್ಭದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೇಫ್ಟಿನೇ. ಆ ಸೇಫ್ಟಿಗೋಸ್ಕರ ಯಾವ ಥರ ಅವ್ರ ಡ್ರೈವರ್ಸ್ನ ಇವರು ಟ್ರೈನ್ ಅಪ್ ಮಾಡಿರ್ತಾರೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಕಿಲೋಮೀಟರ್ ಫಾಸ್ಟಲ್ಲಿ ಹೋಗ್ತಾರೆ, ಆಮೇಲೆ ಜಿಗ್ಜಾಗಲ್ಲಿ ಡ್ರೈವಿಂಗ್ ಮಾಡ್ತಾರ, ನ್ಯಾರೋಗಿ ಹೋಗ್ತಾರ, ಇಲ್ಲಾಂದ್ರೆ ಸರ್ಕಾರದವ್ರು ಇನ್ನ ಸದ್ಯಕ್ಕೆ ಅದು ಒಂದು ಸಿಂಗಲ್ ಲೈನ್ ಎಲ್ಲೂ ಮಾಡಿಲ್ಲ, ಇದಕ್ಕೆ ಸೆಪರೇಟ್ ಲೈನ್ ಅಂತ ಎಲ್ಲೂ ಮಾಡಿಲ್ಲ. ಸವಾರಿ ಇರಬೇಕು, ಸಾಹಸ ಆಗಕ್ಕೆ ಹೋಗ್ಬಾರ್ದು. ಸಾಹಸ ಆಗ್ಲಿಕ್ಕೆ ಹೋಗ್ಲೇಬಾರ್ದು ಯಾವುದೇ ಕಾರಣಕ್ಕೂ. ಅದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಜೊತೆಗೆ ಇವಾಗ ಆಗ್ತಾ ಇರೋಂಥ ಆಕ್ಸಿಡೆಂಟ್ಗಳು ನೋಡಿದ್ರು ಕೂಡ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಜನಗಳಿಗೆಲ್ಲರಿಗೂ. ಸೊ ಅದನ್ನ ಇವರು ಟ್ರೈನ್ ಅಪ್ ಮಾಡಬೇಕು. ಆ ಒಂದು ಯಾರು ಡ್ರೈವರ್ಸ್ ಇರ್ತಾರೆ ಅಥವಾ ಟ್ಯಾಕ್ಸಿ ಏನು ಪ್ರಯಾಣ ಮಾಡ್ತಾರೆ ಅವ್ರಿಗೆ ಸಾಕಷ್ಟು ಇವರು ಇದರಲ್ಲಿ ಟ್ರೈನಿಂಗ್ ಖಂಡಿತ ಮಾಡಲೇಬೇಕಾಗತ್ತೆ. ಮತ್ತು ಇದಕ್ಕೆ ಜನಗಳು ಮುಂದಿನ ದಿನಗಳಲ್ಲಿ ಖಂಡಿತ ಜನಗಳು ಇದನ್ನು ಒಪ್ತಾರೆ. ಯಾಕಂದ್ರೆ ಇರೋ ಟ್ರಾಫಿಕ್, ಫಾರ್ ಎಕ್ಸಾಂಪಲ್ ಹೆಬ್ಬಾಳದಿಂದ ಇಲ್ಲಿ ವಿಧಾನಸೌಧಕ್ಕೆ ಬರಲಿಕ್ಕೆ ಮಿನಿಮಮ್ ಒಂದು 4 ವೀಲರ್ಸ್ ಕಾರಲ್ಲಿ ಬರಬೇಕು ಅಂದ್ರೆ 1.5 hour ಬೇಕು.
ಸೊ ಈ ತರ ಇವ್ರದ್ದು ಸದುಪಯೋಗ ಪಡಿಸ್ಕೊಂಡ್ರೆ ಬೈ 20 ಮಿನಿಟ್ಸ್ ದೇ ಕ್ಯಾನ್ ರೀಚ್ ಫ್ರಮ್ ಹೆಬ್ಬಾಳ್ ಟು ವಿಧಾನಸೌಧ ಲೈಕ್ ಸೊ ಆ ತರ ಚಾನ್ಸಸ್ ಇದಾವೆ. ಬಟ್ ಆದ್ರೆ ಜಿಗ್ಜಾಗ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಬರ್ಕೂಡ್ದು. ನಾವು ಕುತ್ಕೊಂಡವ್ರು ನಾವು ಸೇಫ್ಟಿ ಆಗಿ ಇದೀವಿ ಅಂತ ಒಂದು ನಮಗ್ ಭಾವನೆ ಬರ್ಬೇಕು. ರಸ್ತೆಯಲ್ಲಿ ಅದು ಸಾಕ್ಬೇಕು, ಹಾರಬಾರ್ದು ಅಂತ. ಹೌದೌದು. ಆಮೇಲೆ ಫುಟ್ಪಾತ್ ಮೇಲೆ ಹೋಗೋದು, ಆ ತರ ಮಾಡೋದು, ಅದೆಲ್ಲ ಇವ್ರು ಅದನ್ನ ಕೋಚಪ್ ಮಾಡಿರ್ಬೇಕು. ಯಾವ್ದೇ ಕಾರಣಕ್ಕೂ ಮುಂದೆ ದೊಡ್ಡ ವೆಹಿಕಲ್ಸ್ ನಿಂತಿದ್ದೇವೆ ಅಂತ ತೂರ್ಸ್ಕೊಂಡು ಹೋಗೋದು, ಲೆಫ್ಟ್ ಸೈಡ್ ಅಲ್ಲಿ ಓವರ್ಟೇಕ್ ಮಾಡೋದು, ರೈಟ್ ಆ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು, ಭಯ ಹುಟ್ಟಿಸಬಾರ್ದು ಪ್ಯಾಸೆಂಜರ್ಸ್ಗೆ. ಜೀವನೇ ಕೈಲಿ ಇಟ್ಕೊಂಡಿರ್ತಾರೆ, ಅವ್ರು ನಂಬ್ಕೊಂಡಿರೋಂಥವ್ರ ಫ್ಯಾಮಿಲಿಗಳು ಜಾಸ್ತಿ ಜನ ಇರ್ತಾರೆ. ಸೊ ಇದೆಲ್ಲ ಇವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರನ್ನೇ ಕೇಳ್ಬೇಕಾಗುತ್ತೆ ರಾಜವ್ರೆ, ಇದಕ್ಕೆಲ್ಲದಕ್ಕೂ ಗಮನ ಹರಿಸಿದೀರಾ? ಯಾಕಂದ್ರೆ ಬೈಕ್ ಸವಾರಿ ಆಗಿದ್ರೆ ಚಂದ, ಸಾಹಸವಾಗ್ಬಿಟ್ರೆ ಅದು ಕೊನೆಗೆ ಅಪಘಾತಕ್ಕೆ ಕಾರಣ ಆಗುತ್ತೆ. ಹಾಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮ್ಯಾಮ್, ಫಸ್ಟ್ ಆಫ್ ಆಲ್ ಒಬ್ಬ ರೈಡರ್ ನಮ್ಗೆ ನಮ್ಮ ಟ್ಯಾಕ್ಸಿಗೆ ಸೇರ್ಕೊಬೇಕು ಅಂತ ಬರ್ತಾನೆ, ಫಸ್ಟ್ ನಾವು ಆನ್ ಜಾಬ್ ಒಂದು ಕಳ್ಸೋದೇ ಇಲ್ಲ. ಫಸ್ಟ್ ಒಂದು ವೆರಿಫಿಕೇಶನ್ ಮಾಡ್ತೀವಿ, ಒಂದು DL, ಇನ್ನೊಂದು ಗಾಡಿ ಇನ್ಶೂರೆನ್ಸ್ ಇದೆಯಾ, ಆಮೇಲೆ ಗಾಡಿ ಅವ್ರ ಹೆಸರಲ್ಲಿ ಇದೆಯಾ, ಮೂರು ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಫಸ್ಟ್ ನಮ್ದು ಕಂಪಲ್ಸರಿ, ಅದು ಮೂರು ಇರಲೇಬೇಕು. ನೆಕ್ಸ್ಟ್ ಅವ್ರಿಗೆ ಪೊಲೈಟ್ನೆಸ್, ಕಸ್ಟಮರ್ ಹತ್ರ ಹೇಗೆ ಮಾತಾಡ್ಬೇಕು, ಹೇಗೆ ಬಿಹೇವ್ ಮಾಡಬೇಕು. ನೆಕ್ಸ್ಟ್ ನಾವೊಂದು ರೈಡ್ ಹೋಗ್ತೀವಿ, 3 ದಿನ ಆನ್ ಜಾಬ್ ಟ್ರೈನಿಂಗ್ ಇರುತ್ತೆ. ನಾವೇ ಕಸ್ಟಮರ್ ಅವ್ರನ್ನ ಟೆಸ್ಟ್ ಮಾಡ್ತೀವಿ, ಹೇಗೆ ಓಡಿಸ್ತಾರೆ, ಯಾವ ಸ್ಪೀಡಲ್ಲಿ ಓಡಿಸ್ತಾ ಇದ್ದಾರೆ, ಆಮೇಲೆ ಸಿಗ್ನಲ್ ಹೆಂಗ್ ಕ್ರಾಸ್ ಮಾಡ್ತಾರೆ, ಇದೆಲ್ಲ ನಾವು ಮಸ್ಟ್ ಚೆಕ್ ಮಾಡೇ ಬಿಡೋದು. ಆ ಟೆನಿಕಾಸ್ಟ್ ನಾವು ಬಿಡೋಲ್ಲ. ನಮ್ಮ ಹತ್ರ 25 to 30 ರೈಡರ್ಸ್ ಇದ್ದಾರೆ, ಕ್ವಾಲಿಟಿ ರೈಡರ್ಸ್, ನಾಟ್ ಇನ್ ಕ್ವಾಂಟಿಟಿ. ಐ ಆಮ್ ಸ್ಪೀಕಿಂಗ್ ಅಬೌಟ್ ಕ್ವಾಲಿಟಿ ರೈಡರ್ಸ್ ನಾವು ಹೇಳ್ತಾ ಇದೀವಿ. ಅಷ್ಟೇ ಪರ್ಫೆಕ್ಟ್ ಆಗಿದ್ದಾರೆ, ಅಷ್ಟೇ ಇದಾಗಿ ಓಡಿಸ್ತಾರೆ. ಟೆನಿಕಾಸ್ಟ್ ಒಬ್ರು ಪ್ಯಾಸೆಂಜರ್ ಇವರು ಸ್ಲೋ ಕೇಳರು, ಒಬ್ರು ಪ್ಯಾಸೆಂಜರು ನಮ್ಗೆ ಒಂದು ಬಂದಿದ್ದು 60 ಹೋಗಿ 70 ಹೋಗಿ ಸ್ಲೋ ಮಾಡ್ತಾ ಇರೋ ಅಂತ ಕೇಳರಂತೆ. ನಮ್ಮ ಟೆನಿಕಾಸ್ಟ್ ನ 40 ಮೇಲೆ ಹೋಗಲ್ಲ. ನಮ್ಗೆ ಕಸ್ಟಮರ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. 2 ನಿಮಿಷ ಲೇಟ್ ಆಗೋದ್ರು ಪರಲ್ಲ, ನಾವು ಫಾಸ್ಟ್ ಆಗಿ ಹೋಗ್ಬೇಡಿ ಅಂತ ನಾವು ರೈಡರ್ಸ್ ಹೇಳಿದೀವಿ. ನೀವು ಟೆನಿಕಾಸ್ಟ್ ಒಪ್ಕೊಂಬಿಡಿ, ಏನಾದ್ರು ನಮ್ಗೆ ಫೋನ್ ಮಾಡಿ ಅಂತಾನೆ ನಾವು ಹೇಳಿದೀವಿ. ರೀತಿಯಲ್ಲಿ ನಿಜಕ್ಕೂ ಸಾರ್ವಜನಿಕರ ಸೇಫ್ಟಿ ಬಗ್ಗೆ ಗಮನ ಇದೆ ಅಂತ ಪರಶುರಾಮ್ ಅನ್ನೋರು ಕರೆ ಮಾಡಿದ್ದಾರೆ. ಪರಶುರಾಮ್ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರು. ಹೇಳಿ ಪರಶುರಾಮ್. ಮೇಡಮ್ ಅವರು ಬೈಕ್ಸ್ ಇದು ಮಾಡಿದಾರೆ ಮೇಡಮ್ ಇವಾಗ. ಅದು ಒಂದ್ ರೀತಿಯಿಂದ ಒಳ್ಳೇದಂತ ಅನ್ಸುತ್ತೆ ಮೇಡಮ್ ಅವ್ರ ಈಗ. ಯಾಕಂದ್ರೆ ಮೇಡಮ್ ಅವರ ಇವಾಗ ನೈಟ್ ಆಮೇಲೆ ದೊಡ್ಡ ಸಿಟಿ ಒಳಗೆ ಆಟೋ ಹಿಡ್ಕೊಂಡು ಸಿಂಗಲ್ ಒಬ್ರು ಇಬ್ರು ಹೋಗ್ಬೇಕಂದ್ರೆ ಮೇಡಮ್ ಅವರ ಆಟೋದವರು ನೈಟ್ ಟೈಮ್ನಲ್ಲಿ 70-80 ರೂಪಾಯಿ ಕೇಳ್ತಾ ಇದಾರ. ಜೇಬಿ ಕತ್ರಿ ತಪ್ಪುತ್ತೆ ಅಂತೀರಿ? ರೇಟನ್ನು ಕಡಿಮೆ ಆಗ್ತದೆ ಮೇಡಮ್ ಅವರ. ಇದು ಫೀಸ್ ಕಟ್ಟೋದು ಪ್ಲಸ್ ಇನ್ನೊಂದೇನು ಮೇಡಮ್ ಅವ್ರ ಅಂದ್ರೆ ನಾವು ಅವಧಿಗೆ ಮುಂಚೆ ಅಂದ್ರೆ ಟೈಮಿಂಗ್ ಸ್ವಲ್ಪ ಫಾಸ್ಟ್ ಆಗಿ ನಾವು ನಮ್ಮ ಪ್ಲೇಸಿಗೆ ಮುಟ್ಟಬಹುದು ಅನ್ನೋ ಭಾವನೆ ನಮ್ದು ಮೇಡಮ್ ಅವರ. ಇನ್ನೊಂದೇನಂದ್ರೆ ಮೇಡಮ್ ಅವರ ಬೈಕ್ಗಳಿಗೆ ಈಗ ಏನಾದ್ರು ಅಪಘಾತದ ಸಮಯ ಅದಿದೆ ಅಂತ ಹೇಳಿದ್ರಲ್ವಾ, ಕೆಲವು ಬೈಕ್ಗಳು ಆತರ ನಾವು ಆಟೋ ಆಫೀಸ್ ಕಡೆಯಿಂದ ಇಷ್ಟು ಸ್ಪೀಡ್ ಅಂತೇಳಿ ಇದು ಮಾಡಿಸಿ ಇಷ್ಟೇ ಸ್ಪೀಡ್ನಾಗ ಹೋಗ್ಬೇಕು ಅನ್ನೋದು ಒಂದು ಇದು ಮಾಡ್ಕೊಂಡು ಆ ಸ್ಪೀಡ್ನಾಗ ಹೋಯ್ತಪ್ಪ ಅಂದ್ರೆ ಟ್ರಾಫಿಕ್ ಜಾಮ್ ಏನ್ ಪ್ರಾಬ್ಲಮ್ ಇರಲ್ಲ ಮೇಡಮ್ ಅವರು. ನಾವು ಸೇಫ್ ಆಗಿ ನಮ್ಮ ಮನೆಗಳು ಹತ್ರನೇ ಹೋಗ್ತಾವ ಬೈಕ್ಗಳು, ತಲುಪಬಹುದು ಮನೆ ಬಾಗಿಲಿಗೆ ಅಂತ. ಮನೆ ಬಾಗಿಲಿಗೆ ಹೋಗ್ಬೋದು ಮೇಡಮ್. ಕೆಲವು ಆಟೋದವ್ರು ಏನ್ ಮಾಡ್ತಾರ, ನೈಟ್ ಸ್ವಲ್ಪ ಲೇಟ್ ಆಗಿ ಹೋದ್ರೆ ಸಿಂಗಲ್ ಆದ್ರೂ ಎಷ್ಟು ಕೇಳ್ತಾರ, 80-70 ರೂಪಾಯಿ ಕೇಳ್ತಾರ. ಯಾರಾದ್ರೂ ಬಂದ್ರೆ ಮೇಡಮ್ ಅವ್ರ ನಿಮ್ಗೆ ಚಾರ್ಜ್ ಕಡಿಮೆ ಆಗ್ತದ್ರಿ, ಇಲ್ಲ ಅಂದ್ರೆ ಬಂದ್ರೆ ನೀವು 70 ರೂಪಾಯಿ ಕೊಡ್ಬೇಕು, ಈ ತರ ಒಂದು ಭಾವನೆ ಬರ್ತದಲ್ವಾ. ಇದು ಒಂದು ಒಳ್ಳೆ ಒಂದು ಸಜೆಷನ್ ಅಂತ ನಾನು ಸ್ವಾಗತಿಸ್ತೀರಿ ಅಂತೀರಿ. ಥ್ಯಾಂಕ್ ಯು ಸೋ ಮಚ್ ಪರಶುರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೇನೆ ಬೆಂಗಳೂರಿನಿಂದ ವೆಂಕಟ್ ಅನ್ನೋರು ಕರೆ ಮಾಡಿದ್ದಾರೆ. ವೆಂಕಟ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ವೆಂಕಟ್. ಮೇಡಮ್, ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಜನರಿಗೆ ಅಂತ ಅಂದ್ರೆ, ಎಸ್ಪೆಷಲಿ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಇದು ಸೇವೆ ಆರಂಭಿಸಿರೋದು ತುಂಬಾ ಅನುಕೂಲ. ಯಾಕಂದ್ರೆ 5 ರೂಪಾಯಿ ಅದು 20 ರೂಪಾಯಿ 5 ಕಿಲೋಮೀಟರ್ಗೆ ಅಂತ ಅಂದ್ರೆ ಇದು ಕೊಡ್ಬೋದು. ಈಗ ಆಟೋದಲ್ಲಿ ಕೇಳಿದ್ರು ಕೂಡ ಅವನು ಮೀಟರ್ ಮೇಲೆ ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು, ಮತ್ತೆ ನಾವು ಕರೆಕ್ಟ್ ಜಾಗಕ್ಕೆ ಬರೋದಿಲ್ಲ ಅವರು ಎಸ್ಪೆಷಲಿ. ಹಾಗಾಗಿ ಒಬ್ಬರೇ ಹೋಗುವಂತವರಿಗೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ. ಹೌದು ಮೇಡಮ್. ಮತ್ತೊಂದು ಅಂತ ಅಂದ್ರೆ ಈಗ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಒಂದು ಕೇಳಿದ್ರಿ ಬೆಂಗಳೂರಲ್ಲಿ ಜಾಸ್ತಿ. ಇದೊಂದು ಈಗ ರಾತ್ರಿ ಹೊತ್ತು ಕೆಲವು ಸ್ಟಾಫ್ಗಳು ಕುಡಿದ್ಬಿಟ್ಟು ಮತ್ತೆ ಮನೆಗೆ ಹೋಗ್ಲಿಕ್ಕೆ ಅವ್ರ ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಟೈಮಲ್ಲಿ ಪೊಲೀಸ್ನವರಿಗೆ 2,000-3,000 ರೂಪಾಯಿ ಅದು ತಗೊಳ್ತಾರೆ ಡ್ರಿಂಕ್ ಅಂಡ್ ಡ್ರೈವ್ಗೆ. ಆದ್ರೆ ಇದರಿಂದ ಒಂದು ಸಂಜೆ ಹೊತ್ತಲ್ಲಿ ಅಂತೂ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಹೇಳಿಕ್ಕೆ. ಹುಡುಗರಿಗೂ ಲಾಭ ಆಗುತ್ತೆ ಅಂತೀರಿ? ಹೌದೌದು ಮೇಡಮ್, ತುಂಬಾ ಅನುಕೂಲ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈ ವಿಚಾರದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋ ವಿಚಾರದಲ್ಲಿ ಬಹಳ ತಪ್ಪು ನಾನು ಹೇಳ್ತಾ ಇದ್ದೀನಿ. ಕುಣಿಸ್ಕೊಂಡ್ಲೇಬಾರ್ದು. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇವ್ರ ತಲೆ ಮೇಲೆ ಬಿದ್ದೋಗ್ಬಿಡುತ್ತೆ ಖಂಡಿತವಾಗಿ. ಅಲ್ಲ, ಇಟ್ಸ್ ಅ ಫ್ಯಾಕ್ಟ್ ಐಮ್ ಟೆಲಿಂಗ್. ಯಾಕಂದ್ರೆ ಬಹಳ ತೊಂದರೆಗಳಾಗತ್ತೆ. ಅದು 4 ವೀಲರ್ಸ್ ಅಲ್ಲ, ಅದು ಕುಡ್ದಿರ್ತಾರೆ ಅಂದ್ಮೇಲೆ ಯಾವ ಕಡೆ ವಾಲ್ತಾರೆ ಅಂತಾನೆ ಖಂಡಿತವಾಗ್ಲು. ಈ ಕಡೆ ವಾಲ್ ನಮ್ಮ ರೋಡ್ಗಳು ಗೊತ್ತಲ್ವ ಯಾವ ತರ
ಪಾಟ್ ಹೋಲ್ಸ್ಗಳಿದಾವೆ ಅಂತ ಎಲ್ಲ ಗೊತ್ತಲ್ವಾ, ಪಾಪ ಅವ್ನು ಕರೆಕ್ಟಾಗೆ ಓಡ್ತಾ ಇರ್ತಾನೆ, ಹಿಂದೆ ಬಿದ್ದೋಗಿರ್ತಾನೆ, ಮತ್ತೆ ಇವ್ರು ಪೊಲೀಸ್ ಸ್ಟೇಷನ್ಗೆ ಅಲಿಬೇಕಾಗತ್ತೆ. ಇಂಥ ಅದೇನಾದ್ರೂ ಬಗ್ಗೆ ಪರಿಸ್ಥಿತಿ ಯೋಚನೆ ಮಾಡಿದ್ರೆ ಅಂತ ಅವ್ರನ್ನ ಟೆಸ್ಟ್ ಮಾಡಿ ಏನಾದ್ರು ಕೂರಿಸ್ಕೊಳ್ಳುವಂತ ಯೋಚನೆ ಅಂತ ದಯವಿಟ್ಟು ಅದನ್ನ ಯೋಚನೆ ಮಾಡ್ಲೇಬೇಕು. ಅದನ್ನ ನೀವು ಪಾಯಿಂಟ್ ಹೇಳಿದ್ ಕರೆಕ್ಟ್ ಆಗಿ ಹೇಳಿದೀರಾ ಸರ್. ಅದನ್ನ ಏನ್ ಸದ್ಯಕ್ಕೆ ನಾವು ಏನು ಮಾಡ್ತಾ ಇಲ್ಲ, ಟು ಟೆಲ್ ಯು ದ ಫ್ಯಾಕ್ಟ್. ಯೋಚಿಸಿಲ್ಲ. ಇಲ್ಲ, ನಾವು ಈಗ ಸದ್ಯಕ್ಕೆ ಟ್ರಿಪ್ಸ್ ಮಾಡ್ತಾ ಇರೋದು ಕಾರ್ಪೊರೇಟ್ ಟ್ರಿಪ್ಸ್ ಅಂದ್ರೆ ಆಫೀಸ್ ಇಂದ ಮನೆವರೆಗೂ, ಮನೆಯಿಂದ ಆಫೀಸ್ ವರ್ಗೂ. ನಾವು ಸ್ಯಾಟರ್ಡೇ ಸಂಡೇ ಇದು ಪಬ್ ಕ್ರೌಡ್ ಇರತ್ತಲ್ಲ, ಅವ್ರನ್ನ ಕೇಟರ್ ಮಾಡೋದಕ್ಕೆ ಇನ್ನ ಸ್ವಲ್ಪ ಟೈಮ್ ತಗೊಳ್ತೀವಿ. ಈ ಪ್ರಾಬ್ಲಮ್ ನೋಡ್ದಾಗ್ಲಿಂದಾನೆ ನಾವು ಹೌದು. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ಫಸ್ಟ್ ಕೇಟರ್ ಟು ದಿ ಆಡಿಯನ್ಸ್ ದಟ್ ಜನ ಬಹಳ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಫಾಸ್ಟ್ ಆಗಿ ಚೀಪ್ ಆಗಿ ರೀಚ್ ಆಗೋದಕ್ಕೆ ಫಸ್ಟ್ ಅದನ್ನ ಮಾಡ್ತೀವಿ. ಅದಾದ್ಮೇಲೆ ವಿ ಲುಕ್ ಅಟ್ ಥಿಂಗ್ಸ್ ದಟ್ ಆರ್ ಮೋರ್ ಇಂಪಾರ್ಟೆಂಟ್, ದಟ್ ಆರ್ ಸಬ್ಸಿಡರಿ ಟು ದಿಸ್ ಫ್ಯಾಕ್ಟ್. ಈಗ ನಾವು ಇನ್ನೊಂದ್ಸತಿ ಈ ಸೇಫ್ಟಿ ಬಗ್ಗೆ ಐ ವುಡ್ ಲೈಕ್ ಟು ರೀಇನ್ಫೋರ್ಸ್. ನಾವು ಡ್ರೈವರ್ಸ್ ಅನ್ನ 3 ದಿವಸ ಟ್ರೈನಿಂಗ್ ತಗೊಂತೀವಲ್ಲ, ಆ ಟ್ರೈನಿಂಗ್ ಅಲ್ಲಿ ರಾಜು ಅವರು ಪ್ಲಸ್ ಆಪರೇಷನ್ಸ್ ಹೆಡ್ ಅತುಲ್ ಅಂತ ಇದ್ದಾರೆ, ಇವ್ರ ಇಬ್ರು ಜನನು 5 ರಿಂದ 10 ರೈಡ್ ಪರ್ ರೈಡರ್ ತಗೊಂತಾರೆ. ಪರ್ ರೈಡರ್ ತಗೊಂಡ್ಬಿಟ್ಟು ಅವ್ರನ್ನ ಟ್ರಾಫಿಕ್ ರೂಲ್ಸು, ಸೇಫ್ಟಿ ರೂಲ್ಸು ಅದನ್ನ ಡ್ರಿಲ್ ಡೌನ್ ಮಾಡ್ತಾರೆ. ಆ 10 ರೈಡ್ ಅಲ್ಲಿ ಪಾಸ್ ಮಾಡಿಲ್ಲ ಅಂದ್ರೆ ನೀವು ಹೋಗೋದೇ ಇಲ್ಲ. ಸೊ ದಟ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಬಂದ್ಬಿಟ್ಟು ಹೆಲ್ಮೆಟ್ ಹಾಕೊಳ್ಳೇಬೇಕು, ಪ್ಯಾಸೆಂಜರ್ ಇಲ್ಲ ಅಂದ್ರೂ ಅವರು ಹಾಕ್ಲೇಬೇಕು. ಇದೆರಡು ಆದ್ರೇನೆ ವಿ ಕ್ಯಾನ್ ಎನ್ಶೋರ್ ಸೇಫ್ಟಿ. ಎಸ್, ಬಹುಶಃ ಅಂತಂದ್ರೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಅದರಲ್ಲೂ ಸುರಕ್ಷತಾ ದೃಷ್ಟಿಯಿಂದ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇದ್ದೇವೆ ಎನ್ನುವಂತಹ ಮಾತು ತಂಡದಿಂದ ಬರ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿರುವಂತಹ ಯೋಜನೆಗಳ ಬಗ್ಗೆ ಮಾತನಾಡೋಣ ಆಫ್ಟರ್ ದಿಸ್ ಬ್ರೇಕ್.